ಇದನ್ನು ಹೇಳಿದೆ ನಾವು ಅವತ್ತೇ ಹೇಳಿ ಮತ್ತೆ 15 ದಿನ ಆಯ್ತು ನನಗೆ ಮುಗಿನ ಪೈಪ್ ಬರೋದ್ರಿಂದ ಕಲೆಕ್ಷನ್ ಅಂತಂದಿಲ್ಲ ನಾವು ಐ ಪಿ ಎಲ್ ಚಾಲೋದು ರೊಕ್ಕ ಕೊಡ್ತೀನಿ ಮೇಲೆ ಒಂದು 3 ಏನು 1500 ರೂಪಾಯಿ ಕೊಟ್ಟೆಪ್ಪ. ಆರು ಗಂಟೆ 35 ನಿಮಿಷಕ್ಕೆ ಬಂದಿವ್ರಿ. ಇಲ್ಲಿ ಒಬ್ಬರು ಗ್ಯಾಸ್ ತಂದು ಕೊಡವಲ್ರು, ಏನಿಲ್ಲ ರೀ. ಎಲ್ಲಾ ಬಹಳಷ್ಟು ಜನಕ್ಕ ಇಲ್ಲಿ ಎಲ್ಲಾ ತೊಂದರೆ ಆಗ್ಯದ್ರಿ. ರೈತರಿಗೆ ಒಂದ್ ವಾರಲಿಂದ ಬರೀ ಬ್ಲಾಕ್ನಾಗ ಮಾರ್ಲಕೈತಾರ್ರಿ. ನಮ್ಗಂದ್ರ ಬುಕ್ ಮಾಡಿದಾರೆ ಗ್ಯಾಸ್ ಸಿಗವಲ್ಲು, ಏನಿಲ್ಲ ಸಾಬ್ರೆ. ನೀವು ಇದ್ರ ಮೇಲೆ ಆದಷ್ಟು ಬೇಗ ಬ್ಲಾಕ್ ಮಾರರ್ ಮೇಲೆ ಕ್ರಮ ಕೈಗೊಳ್ಬೇಕ್ರಿ. ಸುಮ್ನೆ ಗ್ಯಾಸ್ ಅಭಾವ ಇಲ್ಲ ಅಂತಾರ್ರಿ. ಗ್ಯಾಸ್ ಅಭಾವ ಯಾವ್ದು ಸರ ಇಲ್ಲಿ ಯಾದಗಿರಿ ಡಿಸ್ಟಿಕ್ ಶಾಪುರ್ ತಾಲೂಕಿನಾಗ ಒಂದು ಗ್ಯಾಸ್ ಸಿಗವಲ್ರಿ. ಮುಂಜಾನೆ ಬಂದಿವ್ರಿ 6:35 ಬಂದಾರ್ರಿ. ಪಾಪ ಹೆಣ್ಮಕ್ಳು ಮನ್ಯಾಗ ಹುಡುಗರಿ ಸಾಲಿಗೆ ಹೋಗಕ ಎಕ್ಸಾಮ್ ಅವ್ರಿಗೆ ಎಕ್ಸಾಮ್ ಟೈಮ್ನಾಗ ಸಾಲಿಗೆ ಹೋಗಕ್ ಮನ್ಯಾಗ ನಾಷ್ಟ ಮಾಡಿ ಕೊಡಕ್ ಗ್ಯಾಸ್ ಇಲ್ರಿ. ಅಲ್ಲಿ ಮ್ಯಾಲ ಕುಂತ ಹೇಳ್ತಾರ್ರಿ ಅವ್ರು ಸರ್ಕಾರದಾಗ ಕುಂತ ಗ್ಯಾಸ್ ಅಭಾವ ಇಲ್ಲ ಅಂತ. ಇಲ್ಲಿ ಒಂದ್ಸಲ ನೋಡಂತ ಹೇಳ್ರಿ ಸಾಬ್ರೆ. ಮಾರಿಕೊಂಡ್ ತಿನ್ಲಕೈತಾರ್ರಿ. ನಾವೇನ್ ಹೊಲ ಮನಿಗ್ ಹೋಗದ ಬರೀ ಗ್ಯಾಸ್ಗೆ ಲೈನಿಗೆ ನಿಂದ್ರದಂದ್ರ ಒಂದ್ ವಾರ ಐತ್ರಿ. ಒಂದ್ ಟ್ಯಾಂಕ್ ಬುಕ್ ಮಾಡಿ ಇನ್ನ ಕೊಟ್ಟಿಲ್ಲ ಅಂತಂದ್ರೆ ಹೆಂಗ್ ಸಾಬ್ರೆ? ಅದು ಸಮಸ್ಯೆ ಆಗ್ಯದ್ರಿ. ಇದ್ರ ಮೇಲೆ ಆದಷ್ಟು ಬೇಗ ಬ್ಲಾಕ್ ಯಾರು ಮಾರ್ಲಕೈತಾರ ಅವ್ರ ಮೇಲೆ ಕ್ರಮ ತಕ್ಷಣ ತಗೋಬೇಕ್ರಿ. ತಗೋಲ್ಲ ಅಂದ್ರೆ ನಾವು ಮುಂದಿನ ದಿನದಲ್ಲಿ DC ಆಫೀಸ್ ಬಳಿ ಹೋರಾಟ ಮಾಡಕ್ಕೆ ರೆಡಿ ಇದೀವಿ ಸಾಬ್ರೆ.